ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಾರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ, ನಾನಿವತ್ತು ಮನೆ ಮುಂದೆ ಕಾಯೆಲ್ಲ ಹಾಕಿದ್ವಲ್ಲ ಫ್ರೆಂಡ್ಸ್, ತುಂಬ ಆಯಿತು. ಅದರದ್ದು ತೊಟ್ಟೆಲ್ಲ ಬಿದ್ದಿತ್ತು, ತುಂಬ ಗಲೀಜಿತ್ತು. ಮನೆ ಮುಂದೆಲ್ಲ ನೀಟಾಗಿ ಕ್ಲೀನ್ ಮಾಡೋಣ ಅಂದ್ಕೊಂಡು ಎಲ್ಲ ಗುಡಿಸ್ತಾ ಇದ್ದೀನಿ. ಈ ಥರ ಗರ್ಕೆ ಇರೋದ್ರಿಂದ ಅದ್ರ ಕಸ ಎಷ್ಟಂದ್ರೂ ಬರ್ತಾಯಿಲ್ಲ ನೋಡಿ ಫ್ರೆಂಡ್ಸ್. ಎಷ್ಟು ಕ್ಲೀನ್ ಮಾಡಿದ್ರು ಮಕ್ಕಳಿಗೆ ಈಗ 4 ದಿನ ರಜೆ ಇರೋದ್ರಿಂದ ಪಟಾಕಿ ಹಚ್ಚೋದು, ಕವರ್ ಹಾಕೋದು, ಪೇಪರ್ ಹಾಕೋದು, ನನಗಂತೂ ಕ್ಲೀನ್ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟಿದೆ. ನೋಡಿ, ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಮಾಡಿ ತೆಗೆದಾಕ್ತಾಯಿದ್ದೀನಿ. ಮನೆ ಮುಂದೆ ಎಷ್ಟು ನೀಟ್ ಮಾಡಿದ್ರು ನನ್ನ ಮಗ ಮನೇಲಿ ಇದ್ಬಿಟ್ರೆ ಮನೆ ಮುಂದೆ ಕ್ರಿಕೆಟ್ ಆಡೋದು, ಅದನ್ನು ಮಾಡೋದು, ಇದನ್ನು ಮಾಡೋದು, ಇದೇ ಮಾಡ್ತಿರ್ತಾನೆ. ಎಷ್ಟು ಕ್ಲೀನ್ ಮಾಡೋದಪ್ಪ ಅಂತ ಅನ್ನೋಷ್ಟು ಬೇಜಾರಾಗ್ಬಿಡುತ್ತೆ. ನೋಡಿ, ಅಲ್ಲಿ ತೆಂಗಿನಕಾಯಿನ ಡೈಲಿ ಸಾಂಬಾರಿಗೆ ಅಂತ ಸುಲಿದಿರ್ತೀವಲ್ಲ, ಅದು ಸ್ವಲ್ಪ ಮೊಟ್ಟೆ ಇತ್ತು. ಕಸನೆಲ್ಲ ತೆಗೆದಾಕ್ಬಿಟ್ಟು ಆ ಮೊಟ್ಟೆನ ತೆಗೆದಾಕೋಣ ಅಂತಂದು ಎಲ್ಲ ಗೂಡಿಸ್ತಾ ಇದ್ದೀನಿ. ನನ್ನ ಮಗನ ಸ್ವಲ್ಪ ತೆಗ್ದಾಕಿ ಕೊಟ್ಟು ಬಂದುಬಿಡ್ರಿ, ನಾನು ಇನ್ನೊಂದ್ಸಲ ತುಂಬಿಕೊಡ್ತೀನಿ ಕರಿತಾ ಇದ್ದೀನಿ. ಆದರೂ ಅವ್ರು ಬರ್ತಾನೇ ಇಲ್ಲ. ಎಷ್ಟು ಸಲ ಹೇಳಿದ್ರು ಬಂದೆ ಅಂತಂದು ಸುಮ್ಮನೆ ಅಲ್ಲೇ ವೇಸ್ಟ್ ಮಾಡ್ತಾಯಿದ್ರು ಟೈಮ್ನ. ನಾನೇ ಹೋಗಲಿ ಅಂತಂದು ಎಲ್ಲ ತುಂಬಿಬಿಟ್ಟು ನೀಟಾಗಿ ಎತ್ತಾಕ್ತಾಯಿದ್ದೀನಿ. ಮನೆ ಹತ್ರ ಅಷ್ಟೇ, ಇಲ್ಲಿ ಪಕ್ಕದಲ್ಲಿ ಇಟ್ಟಿಗೆ ಇಟ್ಟಿದ್ವಲ್ಲ ಅಂಡೆ ಮಾಡ್ಸೋಕ್ಕೆ ಅಂತ, ಅವ್ರು ಬರಲೇ ಇಲ್ಲ ಫ್ರೆಂಡ್ಸ್. ಎಷ್ಟು ದಿವಸ ಆದ್ರೂ ಅದು ಸುಮ್ಮನೆ ನೆಂದು ಅಲ್ಲೇ ಹಾಳಾಗೋಗ್ಬಿಡುತ್ತೆ ಅಂತ ಎಲ್ಲ ಕಡೆಗೆ ಪಕ್ಕದಲ್ಲಿ ಸೀಟ್ ಹಾಕ್ಬಿಟ್ಟು ಶೆಡ್ ಥರ ಇದೆ, ಅದರೊಳಗಡೆ ನೆನೆದಂಗೆ ಇರಲಿ ಅಂತ ಎಲ್ಲ ಇಟ್ಬಿಟ್ಟು ನೀಟಾಗಿ ಗುಡಿಸ್ತಾ ಇದ್ದೀನಿ. ನೋಡಿ, ಮ್ಯಾಟ್ಗಳನ್ನೆಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಎಷ್ಟು ನೀಟ್ ಮಾಡಿದ್ರು ಮನೆ ಹತ್ರ ಮಕ್ಕಳಿದ್ರೆ ಅದು ನೀಟ್ ಅನ್ಸೋದೇ ಇಲ್ಲ. ನೋಡಿ, ಇವಾಗ ನೋಡಿ ಎಲ್ಲ ನೀಟಾಗಿ ಒಂದು ಕಡೆಯಿಂದ ಗುಡಿಸಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ನೆಕ್ಸ್ಟ್ ಮಾರ್ನಿಂಗ್ ಡೇ ಮತ್ತೆ ಮರುದಿನ ನೋಡಿದ್ರೆ ಇಷ್ಟು ನೀಟಾಗಿರೋದೇ ಇಲ್ಲ. ನನ್ನ ಮಗ ಅಂತೂ ಅಷ್ಟು ಗಲೀಜು ಮಾಡಿರ್ತಾನೆ. ಪೇಪರ್ ಹಾಕೋದು, ಇನ್ನು ಕಸ ಹಾಕೋದು, ಕಡ್ಡಿ ಹಾಕೋದು, ಹಿಂಗೇ ಅವ್ನ ಕೈ ಅಂತೂ ಒಂದು ನಿಮಿಷ ಸುಮ್ಮನೆ ಇರೋಲ್ಲ. ನನಗಂತೂ ಕ್ಲೀನ್ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟಿರುತ್ತೆ. ನೋಡಿ, ಮನೆ ಮುಂದೆ ಹಿಂಗೆ ನೀಟಾಗಿ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ರಾತ್ರಿ ಊಟಕ್ಕೆ ಅಂತಂದು ಸಾಂಬಾರು ಮಾಡಿರಲಿಲ್ಲ ಫ್ರೆಂಡ್ಸ್. ಒಂದು ಟೈಮಿಗೆ ಏನು ಸಾಂಬಾರು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಆವಾಗ ಬದನೇಕಾಯಿ ಇತ್ತು, ಒಂದು ಉಪ್ಪು ಬದನೇಕಾಯಿ ಇತ್ತು. ಬದನೇಕಾಯಿ ಹಿಂಗೆ ಮೊಬೈಲ್ ನೋಡಿ, ನಾನೆಂದೂ ಮಾಡಿರಲಿಲ್ಲ. ಮೊಬೈಲ್ ನೋಡ್ತಾ ಮಾಡಿಬಿಡೋಣ ಬದನೇಕಾಯಿ ಗೊಜ್ಜುನ ಅಂತಂದು ಬದನೇಕಾಯಿ, ಆಮೇಲೆ ಟೊಮೊಟೊ, ಒಂದು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಸ್ಟೌವಲ್ಲೇ ನೀಟಾಗೆ ಒಂದು ಸ್ಪೋರ್ಕಲ್ಲಿ ಚುಚ್ಕೊಂಡು ಸುಟ್ಕೊಂಬಿಟ್ಟು ನೀಟಾಗಿ ಅದ್ರ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ತೊಳೆದ್ಬಿಟ್ಟು ನೋಡಿ, ಈ ಥರ ಫಸ್ಟು ಬೆಳ್ಳುಳ್ಳಿನೂ ಆಮೇಲೆ ಜೀರಿಗೆನೂ ಸ್ವಲ್ಪ ಚಿಕ್ಕದಾಗಿ ಸಣ್ಣದಾಗಲಿ ಅಂತ ಕೆಚ್ಕೊತಾ ಇದ್ದೀನಿ. ಈರುಳ್ಳಿನೂ ಕೆಚ್ಕೊಂಡಿದ್ದೀನಿ. ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಇದ್ದರೆ ಹಸಿಮೆಣ್ಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಹಸಿಮೆಣ್ಸಿನ್ಕಾಯಿ ಖಾಲಿಯಾಗಿತ್ತು, ಅದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ತೆಂಗಿನಕಾಯಿ, ಜಾಸ್ತಿ ಏನು ಬೇಡ, ಇಷ್ಟನ್ನು ಹಾಕೊಂಬಿಟ್ಟು ಚೆನ್ನಾಗಿ ಕಿವುಚಬೇಕು ಫ್ರೆಂಡ್ಸ್. ಅಸಹ್ಯ ಪಡ್ಕೋಬೇಡಿ ಕಿವುಚೋದು ನೋಡಿಬಿಟ್ಟು. ಈ ಥರ ಕಿವುಚಿದ್ರೇ ಅದು ನೀಟಾಗಿ ಸಾಂಬಾರು ಚೆನ್ನಾಗಿ ಬರೋದು. ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ನೋಡಿ ಹುಣಸೆ ಹಣ್ಣಿನ ಹುಳಿನ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣಿನ ಹುಳಿ ಹಾಕ್ಬಿಟ್ಟು ಅದು ಕಿವುಚಿರೋದೆಲ್ಲ ಇದಕ್ಕೆ ಹಾಕಿ ಎಷ್ಟು ಸಾಂಬಾರು ನಮಗೆ ಬೇಕೋ, ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ರೆ ಹಸಿ ಬದನೇಕಾಯಿ, ಸುಟ್ಟ ಬದನೇಕಾಯಿ ಹಸಿ ಗೊಜ್ಜಂತೂ ರೆಡಿ ಆಗುತ್ತೆ. ಇದಕ್ಕೆ ಬಿಸಿ ಬಿಸಿ ಮುದ್ದೆ, ಅನ್ನ ಎರಡಕ್ಕೂ ಚೆನ್ನಾಗಿರುತ್ತೆ ಸಾಂಬಾರು. ರಾತ್ರಿ ಒಂದು ಟೈಮಿಗಲ್ವಾ ಅಂತಂದು ಬಜ್ಜಿ ಮಾಡಿಬಿಟ್ಟು ಬಿಸಿ ಮುದ್ದೆ ಮಾಡಿಬಿಟ್ಟು ಮತ್ತೆ ಅನ್ನ ಮಾಡಿದ್ದೆ. ಊಟ ಅಂತೂ ಆಯಿತು. ಬಿಸಿ ಮುದ್ದೆ ಮಕ್ಕಳಿಗೆ, ನಮ್ಮ ಮನೆಯವರಿಗೆ ಎಲ್ಲರೂ ಮುದ್ದೆ, ಬಿಸಿ ತೆಳು ಮುದ್ದೆ. ಇಷ್ಟು ದಪ್ಪ ಕಟ್ಟಿದ್ದೀನಿ ಅಂದ್ಕೋಬೇಡಿ, ಅದು ತೆಳುಗಿರೋದ್ರಿಂದ ಹಗ್ಲಕೊಂಡಿದೆ ಅಷ್ಟೇ. ಚಿಕ್ಕದಾಗೆ ಮುದ್ದೆ ಇರೋದು, ತಟ್ಟೆಗೆ ಹಾಕಿದಾಗ ಹಗ್ಲಕೊಂಡಿದೆ. ಇದು ನೆಕ್ಸ್ಟ್ ಡೇ ನನ್ನ ತಂಗಿ ಮನೆಯಲ್ಲಿ ಹಬ್ಬ ಇತ್ತು ಫ್ರೆಂಡ್ಸ್. ಹೇಳಿದರು ದೀಪಾವಳಿ ಹಬ್ಬ, ಅಲ್ಲಿಗೆ ಹೋಗೋಣ ಅಂತ. ನಮ್ಮ ಆಂಟಿ ಇರ್ತಾರೋ, ನಮ್ಮ ಮನೆ ಹತ್ರನೇ ಬಂದುಬಿಡು, ಅಲ್ಲಿಂದನೇ ಹೋಗೋಣ ಇಬ್ಬರು ಜೊತೆಗೆ ಅಂತ ಅವರಿಗೂ ಹೇಳಿದ್ರು. ನನ್ನ ಮಗ ನಾನು ಬಂದ್ವಿ. ಮನೆ ಹತ್ರ ಮಗಳಿದ್ಲು. ನಮ್ಮ ಆಂಟಿ ನೋಡಿ, ಇದೊಂದು ಹಸು ಕಟ್ಟು ಹೋಗ್ಬಿಡೋಣ, ಬರೋದ್ರೊಳಗೆ ಮೇಯ್ಕೊಂತ ಇರುತ್ತೆ. ಒಂದು ಸ್ವಲ್ಪ ಬಿಸಿಲು ಬಂದಿತ್ತು ಫ್ರೆಂಡ್ಸ್. ಇವಾಗ 4-5 ದಿನದಿಂದನೂ ಮಳೆ ಬಿಟ್ಟೇ ಇರಲಿಲ್ಲ. ತುಂಬ ಮಳೆ ಅಂದರೆ ತುಂಬ ಮಳೆ, ಹಗಲು ಮಳೆ, ರಾತ್ರಿನೂ ಮಳೆ. ನಮಗಂತೂ ಒಳ್ಳೆ ಮಲೆನಾಡು ಆದಂಗೆ ಆಗಿಬಿಟ್ಟಿತ್ತು. ಮಳೆ ಎಷ್ಟೊತ್ತಿಗೆ ನಿಲ್ಲುತ್ತಪ್ಪ ಅಂತ ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ಬಟ್ಟೆ ಒಣಗ್ತಾ ಇರಲಿಲ್ಲ. ಮ್ಯಾಟ್ಗಳು, ಬೆಡ್ಶೀಟ್ ಎಲ್ಲ ವಾಶ್ ಮಾಡಿದ್ದೆ. ನನಗಂತೂ ಬೇಜಾರಂದರೆ ಬಿಸಿಲು ಯಾವಾಗ ಬರುತ್ತೋ ಅನಿಸ್ಬಿಟ್ಟಿತ್ತು. ನನ್ನ ಮಗ ನಾನು ಬಂದಿದ್ವಿ. ನಮ್ಮ ಆಂಟಿ ಅಂತೂ ನೋಡಿ ಹಸುನ ಕಟ್ಬಿಟ್ಟು ಬಂದೆ ಅಂತ ಇದೇ ಮಾಡ್ತಿದ್ರು. ಟೈಮ್ ಆಗುತ್ತೆ ಬನ್ನಿ ಅಂತ ಹಿಂಗೆ ರೇಗಿಸ್ಕೊತಾ ಇದ್ದೆ. ಆ ಕಡೆಗೆ ಹೋಗೋರು ಮತ್ತು ಈ ಕಡೆಗೆ ಬರೋರು. ಆಮೇಲೆ ಬಂದ್ಬಿಟ್ಟು ನಮ್ಮಮ್ಮ ವೀಡಿಯೋ ಮಾಡ್ತೈತೆ ಅಜ್ಜಿ ಅಂತ ನಮ್ಮ ಮಗ ಹೇಳ್ತಿದ್ದ. ಹಾಯ್ ಮಾಡ್ತಾಯಿದ್ದಾರೆ ನೋಡಿ, ಅದಕ್ಕೆ ಮಾಡಲಿ ಬಿಡು ಅಂತಂದು ಹಾಯ್ ಮಾಡ್ತಾಯಿದ್ದಾರೆ. ಆಮೇಲೆ ಅವರು
ಎಲ್ಲ ರೆಡಿ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ನಮ್ಮ ತಂಗಿ ಮನೆಗೆ ಹೋಗೋಣ ಅಂತ. ಅವ್ರ ಮನೆ ಹಿಂದೆನೇ ಈ ಥರ ಕಟ್ಟೆ ಇದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ತುಂಬಿದೆ, ದೊಡ್ಡ ಕಟ್ಟೆ ಫುಲ್ಲು ತುಂಬಿ ಕೋಡಿ ಬಿದ್ದುಬಿಟ್ಟಿದೆ. ನೋಡೋಕ್ಕೆ ಒಂದು ಚೆನ್ನಾಗಿತ್ತು, ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡೆ. ಮಳೆಗಾಲ ಆಗಿರೋದ್ರಿಂದ ಅಂತೂ ಅಷ್ಟು ತುಂಬಿದೆ ಅಂದರೆ ಫುಲ್ಲು ತಲೆ ಮಟ್ಟಕ್ಕೆ ತನಕನೂ ಬಂದಿತ್ತು. ಕೋಡಿ ಹರಿತಾ ಇದೆ. ಮುಂದೆ ತೋರಿಸ್ತೀನಿ ತಡೀರಿ ನಿಮಗೆ. ಎಷ್ಟು ಮಗ ಇದ್ದವನು ಇದರಲ್ಲಿ ಈಜಾಡ್ಬೋದಮ್ಮ, ಇದರಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದಾ, ಹಂಗೆ ಹಿಂಗೆ ಅಂತ ಕೇಳ್ತಾ ಹೋಗ್ತಿದ್ದ. ನಮ್ಮ ಆಂಟಿ ಇದ್ದವರು, ನಿನಗೆ ಈಜಾಡಕ್ಕೆ ಬಂದರೆ ಮಾತ್ರ ಈಜಾಡಬೇಕು, ಈಜು ಬರ್ದದವ್ರು ಏನಾದರೂ ಬಿದ್ದುಬಿಟ್ರೆ ಮುಗೀತು, ಆಮೇಲೆ ಈ ಮೇಲಕ್ಕೆ ಬರೋಕ್ಕಲ್ಲ, ಅಷ್ಟು ಆಳ ಇದೆ ಅಂತಂದು ಅವನಿಗೆ ಎದುರಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ರೋಡಂತೂ ಕಟ್ಟೆ ಕೋಡಿ ಬಿದ್ದಿರೋದ್ರಿಂದ ಫುಲ್ಲು ನೀರು ಹರಿತಾ ಇತ್ತು ಫ್ರೆಂಡ್ಸ್. ಹೋಗೋಕೆ ಆಗ್ತಾನೆ ಇರಲಿಲ್ಲ. ಹಂಗೂ ಅವರು ಸೀರೆ ಎಲ್ಲ ಎತ್ಕೊಂಡು, ನಾನು ಡ್ರೆಸ್ ಪ್ಯಾಂಟೆಲ್ಲ ಮೇಲ್ಗಡೆ ಎತ್ಕೊಂಡ್ಬಿಟ್ಟು ಹೋಗ್ತಾಯಿದ್ದೀನಿ. ನೋಡಿ ರೋಡಂತೂ ಎಷ್ಟು ಖರಾಬಾಗಿದೆ ಅಂತಂದರೆ, ಎಲ್ಲಿ ಕಾಲಿಕ್ಕದಪ್ಪ, ಎಲ್ಲಿ ಬಿದ್ದುಬಿಡ್ತೀವೋ ಅನ್ನೋದು ಭಯ ಆಗ್ತಿತ್ತು. ನೋಡಿ ಇಲ್ಲಿ ಈ ಥರ ಕಲ್ಲು ಹಾಕಿದ್ದಾರೆ, ಹರಿದು ಕೊಟ್ಟೆ ಫುಲ್ ತುಂಬಿಬಿಟ್ಟು ಕೋಡಿ ಬಿದ್ದುಬಿಟ್ಟು ಈ ಥರ ಹೋಗ್ತಾ ಇದೆ. ಇದರಲ್ಲಿ ಹೋಗೋಕ್ಕೆ ಒಂದು ಚೆಂದ, ಎಷ್ಟು ಚೆನ್ನಾಗಿ ಜುಳು ಅಂತ ಕಲ್ಲೊಳಗಡೆ ಹರಿತಾ ಇತ್ತು. ಹಿಂಗೆ ಹರಿತಾ ಇತ್ತು, ಅದ್ರ ಒಳಗಡೆನೇ ಹೋಗಬೇಕು, ಎಲ್ಲಿ ಏನು ಹಾವು ಇರ್ತಾವಪ್ಪ ಅಂತಂದು ಭಯದಿಂದ ನೋಡ್ಕೊಂಡು ಹೋಗ್ತಾಯಿದ್ವಿ ನೀರೊಳಗಡೆನೆ. ನಡ್ಕೊಂಡು ಅಂತೂ ಮನೆ ತಲುಪಿದ್ವಿ ಹೋಗಿ. ಇದ್ರೊಳಗಡೆ ಹೋಗೋಕ್ಕೆ ಒಂದು ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿ ನೀರು ಹರಿತಾ ಇತ್ತು. ಹೋಗೋಕ್ಕೂ ಖುಷಿ ಆಗೋದು, ಭಯನೂ ಆಗೋದು ಫ್ರೆಂಡ್ಸ್, ಏನಿರುತ್ತೋ ಅಂತಂದು. ಆಮೇಲೆ ಮನೆಗಂತೂ ಹೋದ್ವಿ. ಆಮೇಲೆ ನನ್ನ ತಂಗಿ ಮಗಳಂತೂ ನನ್ನ ಜೊತೆ ತುಂಬ ಅಟ್ಯಾಚ್ಮೆಂಟ್. ಅವಳು ಚೆನ್ನಾಗಿ ಆಟ ಆಡ್ತಾಳೆ ಎಲ್ಲರ ಜೊತೆನೂ. ಫೋಟೋ ಅಂದರೆ ಸಾಕು ಬಂದುಬಿಡ್ತಾಳೆ, ಹಾಯ್ ಅಂದ್ಕೊಂಡು ಹಾಯ್ ಮಾಡ್ತಾಯಿದ್ಲು, ಬಾಯ್ ಮಾಡ್ತಾಯಿದ್ಲು, ಅಳ್ತಾ ಇದ್ಲು. ಅವ್ರ ಅಮ್ಮಂಗೆ ಊಟಕ್ಕೆ ಬಡ್ಸೋಕ್ಕೆ ಬಿಡ್ತಾನೆ ಇರಲಿಲ್ಲ. ತುಂಬ ಜನ ನೆಂಟರು ಬಂದಿದ್ರಲ್ವ, ನೀನು ಊಟಕ್ಕೆ ಬಡಿಸೋಗು, ನಾನು ಇವಳನ್ನ ನೋಡ್ಕೊತೀನಿ ಅಂತಂದು ಇವಳನ್ನ ನೋಡ್ಕೊಂಡಿದ್ದೆ ಆಯಿತು ಬರೋವರೆಗೂ. ಅವ್ರ ಅಮ್ಮನ ಬಿಡೋದೇ ಇಲ್ಲ, ಯಾವಾಗಲೂ ಅಮ್ಮ ಅಂತ ಹಿಂದೆ ಸುತ್ತರಿತಿದ್ಲು. ಹಂಗಾಗ್ಬಿಟ್ಟು ನಾನು ಎತ್ಕೊಂಡು ಏನೇನೋ ಸ್ವಲ್ಪ ತೋರಿಸ್ಕೊಂಡು ವೀಡಿಯೋ ಮಾಡ್ಕೊಂಡು ನೋಡಿಲಿ ಅಂತಂದು ಅದು ಇದು ತೋರಿಸ್ಕೊಂಡು ಅವಳನ್ನ ಏನಾದರೂ ಮಾಡಿ ಯಾಮಾರಿಸೋಣ ಅಂತಂದು ಟ್ರೈ ಮಾಡ್ತಾಯಿದ್ದೆ. ಆದರೆ ಅವಳಂತೂ ನನಗೇನು ಬಗ್ತಾನೆ ಇರಲಿಲ್ಲ. ಪಪ್ಪಿ ಕೊಡು ಅಂದರೆ ಕೊಡೋಳು, ಎಷ್ಟು ಬೇಕಾದರೂ ಕೊಡೋಳು. ನಾನೇನಾದರೂ ಒಂದು ಪಪ್ಪಿ ಕೊಟ್ಟರೆ ಒರೆಸ್ಕೊಳ್ಳೋದು, ಹಂಗೆಲ್ಲ ಮಾಡ್ತಿದ್ಲು. ನೋಡಿ ನಾನು ಬೇಕು ಅಂತಲೇ ಒರೆಸ್ಕೊಂತೀಯ ಅಂತ ಕೊಟ್ಟು ಹೇಳ್ತಿದ್ದೆ. ನಕ್ಕೊಂಡು ಮತ್ತೆ ಕೊಡ್ತಿದ್ದಕ್ಕೆ ಒಂದು ಸಲನೂ ಬಿಡ್ತಾ ಇರಲಿಲ್ಲ, ಹಂಗೆ ಒರೆಸ್ಕೊತಾ ಇದ್ಲು. ಮಕ್ಕಳಂದರೆ ಎಷ್ಟು ಕ್ಯೂಟ್ ಅಂತ, ನನಗೆ ತುಂಬ ಇಷ್ಟ ನನಗೆ ಮಕ್ಕಳು ಅಂತಂದರೆ. ನೋಡಿ ಅವ್ರು ಎಷ್ಟು ಏನು ತರಲೆ ಮಾಡಿದ್ರೂ ಬೇಜಾರು ಅನಿಸಲ್ಲ ಮಕ್ಕಳು ಅಂದರೆ. ನನ್ನ ತಂಗಿ ನೋಡ್ಕೊಂಡು ಅವಳು ಆಡೋದನ್ನು ಹೋಗಿ ಊಟಕ್ಕೆ ನೆಂಟರಿಗೆಲ್ಲ ಬಡಿಸ್ತಾಯಿದ್ಲು. ನಾನು ಇವಳು ಸುಧಾರಿಸೋದೇ ಆಯಿತು, ನಾನು ಹೋಗಿದ್ದು ಲೇಟೇನೆ, ಇನ್ನೇನು ಮಾಡೋದು ಅಂತ ಇವಳನ್ನ ನೋಡ್ಕೊಂಡ್ರೆ ಸಾಕು ಅಂತಂದು ಅವಳೆಲ್ಲರಿಗೂ ಊಟಕ್ಕೆಲ್ಲ ಹಾಕ್ಕೊಡ್ತಿದ್ಲು. ನಾವು ಊಟ ಮಾಡಿಬಿಟ್ಟು ನೋಡಿ ಕರೆಂಟ್ ಹೋಯಿತು ಲಾಸ್ಟಲ್ಲಿ. ಅವಳನ್ನು ಹಿಡಿದು ಕುಂಡ್ರಿಸ್ಕೊಂಡಿರೋದೇ ನಮಗೊಂದು ದೊಡ್ಡ ಟಾಸ್ಕ್ ಆಗಿತ್ತು. ಅದಕ್ಕೇ ನೋಡಿ ಆಮೇಲೆ ನನ್ನ ಮಗ ನಾನು ಇಬ್ಬರೂ ಅವಳನ್ನೆಲ್ಲ ಕೂರಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ನಮಗೂ ಎಲ್ಲ ಸಾಂಬಾರು, ನನ್ನ ಮಗಳು ಬಂದಿರಲಿಲ್ವಲ್ಲ ಸ್ವೀಟ್ಸು, ಅದು ಏನು ಮಾಡಿದ್ರು ಎಲ್ಲ ಹಾಕಿ ಕೊಟ್ಟು ಮತ್ತೆ ರಿಪೀಟ್ ಮನೆಗೆ ನಡ್ಕೊಂಬರ್ತಾಯಿದ್ವಿ. ನೋಡಿ ಫ್ರೆಂಡ್ಸ್, ಅಲ್ಲೇ ಸಂಜೆ ಆಗಿತ್ತು. ನೋಡಿ ರಾಗಿ ಅಂತೂ ಎಷ್ಟು ಚೆನ್ನಾಗಿ ಬೆಳೆದಿದೆ. ಮಳೆಗೆ ಎಲ್ಲ ಫುಲ್ಲು ಮಲ್ಕೊಂಬಿಟ್ಟಿದೆ. ಬರೋ ದಾರಿಲಂತೂ ಬರೀ ರಾಗಿನೇ. ನಾವು ಹಿಂಗೆ ಹೊಲದಲ್ಲೇ ನಡ್ಕೊಂಬಂದ್ವಿ. ಗಾಡೀಲಿ ಬಂದರೆ ಫುಲ್ಲು ಕೆಸರಾಗಿದೆ, ದಾರಿ ಚೆನ್ನಾಗಿಲ್ಲ ಅಂದ್ಕೊಂಡು ನಡ್ಕೊಂಡೇ ಬಂದ್ವಲ್ಲ. ನೋಡಿ ಇಲ್ಲಿ ರಾಗಿಗಳಂತೂ ತುಂಬ ಚೆನ್ನಾಗಿದೆ, ಆದರೆ ಮಳೆಗೆಲ್ಲ ಮಲಗಿಬಿಟ್ಟಿದೆ. ಇಲ್ಲೂ ರೋಡ್ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ಎಲ್ಲಿ ಸಂದಿಲ್ಲಿ ಕಾಲಿಟ್ಕೊಂಡು ಎಲ್ಲಿ ಹೋಗೋದೋ ಗೊತ್ತಾಗ್ತಿರ್ಲಿಲ್ಲ. ಅದರಲ್ಲಿ ಬೇರೆ ನನ್ನ ಮಗ ಛತ್ರಿ ಹಾಕ್ಕೊಂಡು ಆ ಕಡೆಗೆ ಈ ಕಡೆಗೆ ಸುಮ್ಮನೆ ಹೋಗೋ ಅಂದರೆ ಗಾಳಿ ಬೇರೆ ಬೀಸ್ತಾಯಿತ್ತು. ಹೆಂಗೋ ಸ್ವಲ್ಪ ಬಿಸಿಲು ಬಂದಿದೆಯಲ್ಲ ಅಂದ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ನೋಡಿ ಮಳೆ ಬಂದಿರೋದು ಹುಟ್ಟು ಅಂದರೆ ತೋಟಗಳಲ್ಲೆಲ್ಲ ಹಳ್ಳ ಥರ ನೀರು ನಿಂತುಬಿಟ್ಟಿದೆ. ಅಷ್ಟು ಇದರಲ್ಲಿ ರಾಗಿ ತಡೆದಿರೋದೇ ಎಷ್ಟು ಬೆಸ್ಟ್ ಅನಿಸ್ಬೇಕು ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಸಣ್ಣ ಇರೋದು ಸ್ಟ್ರೈಟಾಗಿದೆ, ಸ್ವಲ್ಪ ಉದ್ದ ಬೆಳೆದಿರೋದಂತೂ ಎಲ್ಲ ಮಲಗಿಬಿಟ್ಟಿದೆ. ನೋಡೋಕ್ಕೆ ಬೇಜಾರಾಗುತ್ತೆ. ಒಂದೊಂದು ವರ್ಷ ಮಳೆ ಹೋಗ್ಬಿಟ್ಟು ಕೈ ಕೊಡುತ್ತೆ, ಒಂದೊಂದು ವರ್ಷ ಬಂದುಬಿಟ್ಟು ಬೆಳೆನ ಕೆಡಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರಾಗಿ, ಅಂಥದ್ರಲ್ಲಿ ಮಳೆ ಬಂದುಬಿಟ್ಟು ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಲಾಸ್ಟು ನೋಡಿ ಬರ್ತಾ ಮನೆ ಹತ್ರ ಫುಲ್ಲು ಗಾಳಿ, ತಲೆ ಅಂತೂ ನಂದು ಗುಂಜ್ಕೊಂಡು ಹುಚ್ಚಿ ಥರ ಆಗಿಬಿಟ್ಟಿದ್ದೀನಿ. ಅಷ್ಟೊಂದು ತಲೆ ಗುಂಜ್ಕೊಂಡ್ಬಿಟ್ಟಿದೆ. ಹಂಗಾದ್ರೂ ವೀಡಿಯೋ ಮಾಡ್ಕೊಂಡು ಒಬ್ಬಳೇ ನಡ್ಕೊಂಬರ್ತಾಯಿದ್ದೀನಿ. ನನ್ನ ಮಗನ ಮುಂದೆ ಕಳ್ಸ್ಕೊಂಡು ಹಿಂದೆ ಬಿಟ್ಬಿಟ್ರೆ ಇನ್ನೆಷ್ಟೊತ್ತಾದರೂ ಬರೋಲ್ಲ ಅಂದ್ಕೊಂಬಿಟ್ಟು ಅವನು ಮುಂದೆ ಬಿಟ್ಕೊಂಡ್ಬಿಟ್ಟು ನಡಿ ಅಂತ ಹೇಳ್ಕೊಂಡು ಅಂತೂ ಬಂದ್ಬಿಟ್ಟು ಫುಲ್ಲು ರಾಗಿ ಹೊಲನೇ ಫ್ರೆಂಡ್ಸ್. ನಾವು ಬರೋ ದಾರಿಲಿ ರಾಗಿ ಅಂತೂ ನೋಡಿ ಅದೆಂಥದೋ ಹೂವು, ಹಣ್ಣೆ ಹೂವು ಬೇರೆ. ಇಲ್ಲಿ ನೋಡಿ ನಮ್ಮ ತೋಟದ ಮೇಲೇ ಈ ಹೊಲ ಅಂತೂ ತುಂಬಿ ಹರಿತಾ ಇದೆ.
ಇಷ್ಟೊಂದು ಮಳೆ ಬಂದಿದೆ. ಈ ಕಡೆ ರಾಗಿ ಇದೆ, ಈ ಕಡೆ ಈ ಥರ ಆಗಿದೆ. ಯಪ್ಪ ಹೆಂಗಿದೆ ಇಷ್ಟು ನೀರು ಯಾವಾಗ ಬತ್ಕೊಳುತ್ತೋ, ಯಾವಾಗ ರೋಡ್ ಸರಿ ಆಗಿಬಿಡುತ್ತೋ ಅನಿಸ್ಬಿಟ್ಟಿದೆ. ಆಮೇಲೆ ಇಲ್ಲಿ ಯಾರೋ ತೊಗರಿಕಾಯಿ ಹಾಕಿದ್ರು ಎಷ್ಟು ಚೆನ್ನಾಗಿತ್ತು ಅಂತ ನನ್ನ ಮಗ ನಾನು ಸ್ವಲ್ಪ ಕಿತ್ಕೊಂಡು ತಿನ್ನೋಣ ಅಂದ್ಕೊಂಡು ಹೋಗ್ತಾಯಿದ್ವಿ. ಅಮ್ಮ ಅಲ್ಲಿ ಯಾರೋ ಅವರು ಹಿಂಗೆ ಹಕ್ಕಿ ಪಕ್ಷಿಗಳು ತಿಂತವೆ ಅಂತ ಸ್ವಲ್ಪ ಗಂಟೆ ಅದು ಇದು ಕಟ್ಟಿದ್ದಾರೆ. ಗಾಳಿ ಬಂದಾಗ ಹಿಂಗೆ ಸೌಂಡ್ ಆಗಲಿ ಅಂತ. ಅದು ಸೌಂಡ್ ಆಗೋದು ನೋಡ್ಕೊಂಬಿಟ್ಟು ನಾವು ಯಾರೋ ಬಂದುಬಿಟ್ರು ನಮ್ಮನ್ನು ಹಿಡ್ಕೊಂಬಿಡ್ತಾರಮ್ಮ ಬಾ ಬಾ ಅಂತ ಅವ್ನು ಹೆದ್ರುಕೊಂಡು ಹೋಗ್ಬಿಟ್ಟ. ಹಂಗೂ ಸ್ವಲ್ಪ ಕಿತ್ಕೊಂಡ್ಬಿಟ್ಟು ದಾರಿಲಿ ತಿಂದ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಎಷ್ಟು ಚೆನ್ನಾಗಿತ್ತು ತೊಗರಿಕಾಯಿ ಅಂತೂ ಚೆನ್ನಾಗಿ ಬೆಳೆದಿತ್ತು. ಆಮೇಲೆ ನೋಡಿ ನಮ್ಮ ಮನೆಗೆ ಹೋಗೋ ದಾರಿಲಿ ಇದು ನೀರಿದು ತುಂಬಿಬಿಟ್ಟು ನಮ್ಮ ದಾರಿಗೆ ಹಿಂಗೆ ಹರಿದು ಬರ್ತಾಯಿದೆ. ಅದರಲ್ಲೇ ನೀಟಾಗಿ ಹೋಗ್ತಾಯಿದ್ವಿ ನೋಡಿ. ಎಲ್ಲಾದರೂ ಜಾಗ ಮಾಡ್ಕೊಂಡು ಹೋಗೋಣ ಅಂತಂದು ನಮ್ಮ ಪರಿಸ್ಥಿತಿ ತೋಟದಲ್ಲಿರೋದು ಯಾರಿಗೂ ಬೇಡ ಫ್ರೆಂಡ್ಸ್. ಈ ಥರ ಇದೆ ನಮ್ಮ ರೋಡ್ಗಂತೂ ಗಾಡಿಗಳಲ್ಲಿ ಹೋಗೋಕ್ಕಾಗಲ್ಲ, ನಡ್ಕೊಂಡು ಹೋಗೋದೇ ಇಷ್ಟು ಕಷ್ಟ. ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಫ್ರೆಂಡ್ಸ್. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಪ್ಲೀಸ್.